ಗ್ರಾಮ ಪಂಚಾಯತ್ ಅಡಿಯಲ್ಲಿ ಉಚಿತ ಕಂಪ್ಯೂಟರ್ ತರಬೇತಿ ಉದ್ಘಾಟನೆ. ಭಾಲ್ಕಿ ಕೋನ್ಮೆಳಕುಂದ ಗ್ರಾಮ ಪಂಚಾಯತ್ ಅಡಿಯಲ್ಲಿ 10ನೇ ತರಗತಿಯಲ್ಲಿ ಓದುತ್ತಿದ್ದ ಮಕ್ಕಳಿಗೆ ಪದವಿ ಪೂರ್ವ ಎಲ್ಲ ವಿದ್ಯಾರ್ಥಿಗಳು ಮತ್ತು ಗ್ರಂಥಾಲಯದಲ್ಲಿ ನೋಂದಣಿಯಾದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಕಂಪ್ಯೂಟರ್ ಶಿಕ್ಷಣ ಜ್ಞಾನವನ್ನು ಉಚಿತವಾಗಿ ಕೊಡಲು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಪಂಚಾಯತ್ ಅಧ್ಯಕ್ಷರು ಎಲ್ಲ ಸದಸ್ಯರು ಗ್ರಾಮ ಪಂಚಾಯತ್ ಸದಸ್ಯರು ಸೇರಿ ಈ ಒಂದು ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದಾರೆ. ಯಾಕೆಂದರೆ ನಮಗೆಲ್ಲ ಗೊತ್ತಿರುವ ಹಾಗೆ ಇದು ಕಂಪ್ಯೂಟರ್ ಯುಗ. ಅದು ಮುಖ್ಯವಾಗಿ ನಮ್ಮ ಗ್ರಾಮೀಣ ವಿದ್ಯಾರ್ಥಿಗಳಲ್ಲಿ ಕಂಪ್ಯೂಟರ್ ಶಿಕ್ಷಣ ಜ್ಞಾನವನ್ನು ಅರಿವು ಕೊಡಬೇಕು. ಕಂಪ್ಯೂಟರ್ ಶಿಕ್ಷಣದ ಜ್ಞಾನವನ್ನು ಯಾರಿಗೂ ಕಮ್ಮಿ ಇರಕೂಡದು. ಎಲ್ಲರೂ ಇದರ ಸದುಪಯೋಗವನ್ನು ಮಾಡಿಕೊಳ್ಳಬೇಕೆಂದು ಈ ಒಂದು ನಿಟ್ಟಿನಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಪಂಚಾಯತ್ ಎಲ್ಲ ಸದಸ್ಯರು ಸೇರಿ ಈ ಒಂದು ಯೋಜನೆಯನ್ನು ಉದ್ಘಾಟನೆ ಮಾಡಿದ್ದಾರೆ. ಈ ಒಂದು ಸಮಯದಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆದಂಥ ವಿಶ್ವಶಾಲ್, ಪಂಚಾಯತ್ ಅಧ್ಯಕ್ಷರು ಆದಂಥ ಸಂತೋಷ್ ತಂದೆ ಈಶ್ವರ್ ಮಾನ್ಕರ್, ಪಂಚಾಯತ್ ಸದಸ್ಯರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಇಂದು ನಮ್ಮ ಕೋನ್ಮೆಳಕುಂದ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅರಿವು ಕೇಂದ್ರವನ್ನು ಉದ್ಘಾಟನೆ ಮಾಡಲಾಗಿದೆ. ಇಂದು ಕಂಪ್ಯೂಟರ್ದ ಒಂದು ಕಲಿಯುವುದ ಉದ್ದೇಶದಿಂದ ಕಂಪ್ಯೂಟರೆಲ್ಲ ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ಎಲ್ಲ ಗ್ರಾಮದ ಬಡ ಮಕ್ಕಳಿಗೆ ಫ್ರೀ ಕಲಿಕೆಯನ್ನು ಅವರಿಗೆ ಟ್ರೈನಿಂಗ್ ಒಟ್ಟು ಅವ್ರಿಗೆ ಏನಂತಂದ್ರೆ ಕಂಪ್ಯೂಟರ್ದು ಒಂದು ಅನುಭವ ಪಡ್ಬೇಕಂತೇಳಿ ಇವತ್ತು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಅಭಿವೃದ್ಧಿ ಅಧಿಕಾರಿ ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರ ಎಲ್ಲರ ಒಂದು ಸಹಯೋಗದಲ್ಲಿ ಇದೊಂದು ಇವತ್ತು ಪ್ರಾರಂಭ ಮಾಡಲಾಗಿದೆ. ಎಲ್ಲ ಗ್ರಾಮೀಣದ ಬಡ ಮಕ್ಕಳು, ಎಲ್ಲ ಶಾಲೆಯ ಮಕ್ಕಳು ಇಲ್ಲಿ ಬಂದು ಈ ಕಂಪ್ಯೂಟರ್ ತರಬೇತಿಯನ್ನು ಉಚಿತವಾಗಿ ಅವ್ರಿಗೆ ಫ್ರೀ ಮುಕ್ತವಾಗಿ ಕೊಡಲಾಗಿದೆ. ಇಲ್ಲಿ ಯಾವುದು ಫೀಸು, ಯಾವ ದುಡ್ಡು ಏನೂ ಇಲ್ಲ. ಎಲ್ಲರೂ ಉಚಿತವಾಗಿ ಇಲ್ಲಿ ಬಂದು ಹಿರಿಯವರು ಕಂಪ್ಯೂಟರನ್ನು ಅರಿವು ಪಡ್ಕೊಂಡಿದ್ದೊಂದು ಸದುಪಯೋಗ ಪಡ್ಕೊಳ್ಬೇಕಂತ ಹೇಳಿ ಈ ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ಸಂತೋಷ್ ಮಾನ್ಕರ್ ಕೋನ್ಮೆಳಕುಂದ ಗ್ರಾಮ ಪಂಚಾಯತ್ ವತಿಯಿಂದ ಈ ಕಾರ್ಯಕ್ರಮವನ್ನು ಇವತ್ತು ಎಲ್ಲ ಒಂದು ಒಳ್ಳೆಯ ರೀತಿಯಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸ್ಕೊಂಡು ಎಲ್ಲರೂ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಓಕೆ, ಸೊ ಗ್ರಾಮೀಣ ಪ್ರದೇಶದಲ್ಲಿ ಬಡಜನ ಮಕ್ಕಳು ಉಚಿತವಾಗಿ ಒಂದು ಕಂಪ್ಯೂಟರ್ ಕಲಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಗ್ರಾಮ ಪಂಚಾಯತ್ ವತಿಯಿಂದ ನಮ್ಮ ಅರಿವು ಕೇಂದ್ರ ಮುಖಾಂತರವಾಗಿ ಉಚಿತವಾಗಿ ಒಂದು ಕಂಪ್ಯೂಟರ್ ತರಬೇತಿಯನ್ನು ಆಯೋಜನೆ ಮಾಡಿದ್ದೇವೆ. ಸೊ ಇಲ್ಲಿ ಗ್ರಾಮೀಣ ಪ್ರದೇಶದ ಎಲ್ಲ ಮಕ್ಕಳು ಕೂಡ ಆಗಿರ್ಬೋದು, ಸೊ ಇಲ್ಲಿ ಕಂಪ್ಯೂಟರ್ ಕಲಿಬಹುದು. ನಮ್ಮೆಲ್ಲರಿಗೂ ಗೊತ್ತು ಇದು ಕಂಪ್ಯೂಟರ್ ಯುಗ ಅಂತ. ಅದರಿಂದ ಗ್ರಾಮೀಣ ಭಾಗದಲ್ಲಿ ಕಂಪ್ಯೂಟರ್ ಶಿಕ್ಷಣ ಇದು ಕಂಪ್ಯೂಟರ್ ಶಿಕ್ಷಣವನ್ನು ಬೆಳಕಿಗೆ ತರಬೇಕಂದ್ರೆ ಈ ಒಂದು ಗ್ರಾಮ ಪಂಚಾಯತಿಯಿಂದ, ನಮ್ಮ ಪಂಚಾಯತಿ ವತಿಯಿಂದ ಬಡ ಜನ ಮಕ್ಕಳಿಗೆ ಹಾಗೂ ಗ್ರಾಮ ಪಂಚಾಯತಿ ಗ್ರಂಥಾಲಯದಲ್ಲಿ ನೋಂದಣಿಯಾದ ಮಕ್ಕಳಿಗೆ ಗ್ರಾಮ ಪಂಚಾಯತ್ ಗ್ರಂಥಾಲಯ ಅರಿವು ಕೇಂದ್ರದಿಂದ ನಾವು ಉಚಿತವಾಗಿ 1 ತಿಂಗಳ ನಾವು ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಆದ್ದರಿಂದ ಈ ಗ್ರಾಮೀಣ ಭಾಗದ ಕೋನ್ಮೆಳಕುಂದ ಗ್ರಾಮ ಪಂಚಾಯತ್ ಎಲ್ಲ ಜನರು, ಎಲ್ಲ ಮಕ್ಕಳು ಇದರ ಒಂದು ಸದುಪಯೋಗವನ್ನು ಪಡೆದುಕೊಳ್ಬೇಕಂತ ನಾ ಎಲ್ಲರಿಗೂ ಕೇಳ್ಕೊತೀನಿ. ಏಜ್ ಲಿಮಿಟ್ ಏನದ ರೀ? ಏಜ್ ಲಿಮಿಟ್ ಏನೂ ಇಲ್ಲ ರೀ. ನಮ್ಮ ಗ್ರಾಮೀಣ ಭಾಗದಲ್ಲಿ ಅಂದರೆ ನಮ್ಮ ಪಂಚಾಯಿತಿಯಲ್ಲಿ ಅರಿವು ಕೇಂದ್ರದಲ್ಲಿ ನಾವು ನೋಂದಣಿ ಮಾಡ್ಕೊಂಡಿರ್ತೇವೆ. ಆ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಬಂದು ಉಚಿತ ಕಂಪ್ಯೂಟರ್ ತರಬೇತಿಯನ್ನು ನಾವು ತೆಗೆದುಕೊಳ್ಬೇಕು. ಮಧ್ಯಾಹ್ನ ಇದು 2 ಗಂಟೆವರೆಗೆ ಒಂದು ಬ್ಯಾಚ್ ಮುಂಜಾನೆ ಇರುತ್ತೆ ರೀ, 2ನೇ ಬ್ಯಾಚ್ ಸಾಯಂಕಾಲ ಇರುತ್ತೆ. ಪ್ರತಿ ಒಂದು ಬ್ಯಾಚಿಗೆ 2 ತಾಸು ನಾವು ಕೋಚಿಂಗ್ ಕೊಡ್ತೀವಿ. ಮತ್ತು ಇದು ಕೋಚಿಂಗ್ ಕೊಡೋರು ಎಲ್ಲರೂ ಹೆಮ್ಮೆಯ ವಿಷಯ, ನಾವು ಮಹಿಳೆಯರೇ ಆಗಿರ್ತೀವಿ. ಇದು ಕರ್ನಾಟಕ ಸರ್ಕಾರಕ್ಕೆ ನಾನು ಒಂದು ಧನ್ಯವಾದಗಳನ್ನು ಹೇಳ್ತೀನಿ. ನಮ್ಮ ಮಹಿಳೆಯರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದೀರಿ, ಆದ್ದರಿಂದ ಧನ್ಯವಾದ ಕರ್ನಾಟಕ ಸರ್ಕಾರಕ್ಕೆ.